ನೀವು ಹೇಳಿದ್ರಲ್ಲ ಯಾರಪ್ಪ ಅಲ್ಲಿ ಸಾರ್ವಜನಿಕರು ತಗೊಂಡೋಗಿ ಸಂತೋಷನ ಒಪ್ಪಿಸಿದ್ರು ಅಂತ ಹೇಳಿ, ಅದೇ ಸಾರ್ವಜನಿಕರಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ. ರವಿ ಪೂಜಾರಿ ಕೇಸ್ ಏನಾಯ್ತು ಸರ್? ಒಂದು ನಿಮಿಷ. ಈ ಅನುಮಾನಾಸ್ಪದ ಸಾವುಗಳು, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಥವರ ಅನುಮಾನಾಸ್ಪದ ಸಾವುಗಳ ಬಗ್ಗೆ ಮಾತಾಡ್ತಾರೆ ಅವರು. ಸರ್ ರವಿ, ಈಗ ಧೀರಜ್ ಕೆಲ್ಲ ಮನೆಯಲ್ಲಿ ಒಬ್ಬಳು ಏನು ಬಟ್ಟೆ ತೊಳಿತಾ ಇದ್ಲು, ಧೀರಜ್ ಕೆಲ್ಲ ಹೋಗಿ ತನ್ನ ರಕ್ತ ಸಿಕ್ತ ಶರ್ಟನ್ನು ಆಕೆ ಕೊಟ್ಟ, ಅದು ಸೌಜನ್ಯ ಮರ್ಡರ್ ಆದ ಮಾರನೇ ದಿವಸ ಅದನ್ನು ನೋಡಿ ಅವಳು ಗಾಬರಿ ಆದ್ಲು. ಆಮೇಲೆ ಬಾವಿಯಲ್ಲಿ ಅವಳ ಶವ ಸಿಗುತ್ತೆ ಅಲ್ವಾ? ಈ ಥರದ ಪ್ರಕರಣಗಳ ಪ್ರಸ್ತಾಪ ಮಾಡ್ತಾ ಇದ್ದೀರಿ ನೀವು. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನೇಕರು ಅನುಮಾನಾಸ್ಪದವಾಗಿ ಸತ್ತೋಗಿದ್ದಾರೆ ಅಂತಾರೆ. ಸರ್ ಇದು ಸತ್ತೋದವ್ರ ಹೆಸರನ್ನು ಹೇಳ್ಬಿಡೋದು ಇವರು, ಬದುಕಿರೋರು ಸಾಕ್ಷಿ ಅಂತ ಹೇಳಲ್ಲ ಇವರು. ಯಾಕಂದ್ರೆ ಅವನು ರವಿ ಪೂಜಾರಿ ಅನ್ನೋನು ಸೌಜನ್ಯ ಏನು ಸಂತೋಷ ವಿರುದ್ಧದ ಸಾಕ್ಷಿ ಆಗಿದ್ದ. ಅವನು ಓಕೆ, ಹಿಡ್ಕೊಂಡು ಬರುವಾಗ ಅವನು ರವಿ ಪೂಜಾರಿ ಇದ್ದ, ಮೇಲಿಂದ ಬರುವಾಗ ಅವನು ಇದ್ದಿದ್ರೆ ಸಂತೋಷ್ ರಾವ್ ವಿರುದ್ಧವೇ ಸಾಕ್ಷಿ ನುಡಿತಾ ಇದ್ದ. ನೋಡಿ 10-12 ವರ್ಷದಲ್ಲಿ ಯಾರು ಸಾಯಲೇಬಾರ್ದಂಗಾದ್ರೆ ಅವನು ಒಂದು ದುರಂತದಲ್ಲಿ ಸಾಯ್ತಾನೆ. ವಾರಿಜಾ ಆಚಾರ್ತಿ ಪ್ರಕರಣ ಅದು ಬುಲ್ಶಿಟ್. ಅದು ಯಾಕಂದ್ರೆ ವಾರಿಜಾ ಪೂಜಾರ್ತಿ ಅಂತೇಳಿ ಒಬ್ಬಳು ಧೀರಜ್ ಕೆಲ್ಲನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಇವನು ಅತ್ಯಾಚಾರ ಮಾಡಿ ಹೋಗಿ ಶರ್ಟನ್ನ ಬಿಚ್ಚಾಕ್ತಾನೆ. ಆ ಶರ್ಟ್ ಅಲ್ಲಿ ರಕ್ತದ ಕಲೆಗಳಿತ್ತು. ಅವಳು ಬಟ್ಟೆ ಒಗೆಯುವ ಕೆಲಸ ಮಾಡ್ಕೊಂಡಿದ್ಲು. ದನಿಗಳು ಏನ್ ದನಿಗಳ ಇದರಲ್ಲಿ ರಕ್ತ ಇದೆ ಅಂತ ಹೇಳಿ ಅವಳು ಕೇಳ್ತಾಳೆ. ಮರುದಿನ ವಾರಿಜಾ ಪೂಜಾರ್ತಿಯ ಮರ್ಡರ್ ಆಗುತ್ತೆ. ಬಾವಿಯಲ್ಲಿ ಅವಳ ಹೆಣ ತೇಲ್ತಾ ಇತ್ತ ಅಂತ ಹೇಳ್ತಾರೆ. ಈ ಕತೆ ನೀವು ಕೇಳಿದಿರಿ. ನಾವು ಹುಡ್ಕೊಂಡು ಹೋದ್ವಿ ವಾರಿಜಾ ಪೂಜಾರ್ತಿ ಪಿಲ್ಯ ಎಲ್ಲಿ ಯಾವ ಊರು ಅಂತೇಳಿ. ಈ ಧೀರಜ್ ಕೆಲ್ಲನ ಮನೆಯಲ್ಲಿ ಕೆಲಸ ಮಾಡುವ ವಾರಿಜಾ ಪೂಜಾರ್ತಿ ಯಾರು ಅಂತ ಹುಡ್ಕೊಂಡು ಹೋದಾಗ ಯಾರೂ ಇರಲಿಲ್ಲ.